ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಪಟ್ಟದಿಂದ ಕೆಳಗಿಳಿಸಿದ್ರೆ ಏನಾಗ್ಬೋದು ನೋಡಿ. ಮುಡಾ ಹಗರಣದ ಬಳಿಕ ಕೆಲ ಕಾಂಗ್ರೆಸ್ಸಿಗರು ಖುಷಿಯಾಗಿರೋದು ನಿಜ. ಯಾಕೆಂದರೆ ರಾಜಕೀಯ ಅಂತಂದರೆ ಒಬ್ಬರೇ ಮುಖ್ಯಮಂತ್ರಿ ಆಗಿರಬೇಕು ಅಂತೇನಿಲ್ಲಲ್ಲ. ಈಗ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಕೆಲವು ಬಿ ಜೆ ಪಿಗರು ಇರ್ಬೋದು, ನಾವು ಪ್ರಧಾನಮಂತ್ರಿಗಳು ಯಾವಾಗ ಆಗೋದು ಅಂತ ಇದ್ದೇ ಇರುತ್ತೆ ಆಸೆ. ಆಗೋದಿಲ್ಲ, ಅದು ಬೇರೆ ವಿಚಾರ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಇರುತ್ತೆ ಮುಂದೆ ಯಾರು ಅಂಥೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು, ಅಶೋಕ್ ಇವರಿಗೆಲ್ಲ ನಾವ್ಯಾವಾಗ ಮುಖ್ಯಮಂತ್ರಿ ಅಂತಿತ್ತು. ಜೆ ಡಿ ಎಸ್ ಎಲ್ಲ ಬಿಡಿ, ಅದು ಬೇರೆ ಚಾನ್ಸೇ ಇಲ್ಲ. ಫ್ಯಾಮಿಲಿ ಬಿಟ್ಟರೆ ಬೇರೆಯವ್ರಿಗೆ ಚಾನ್ಸೇ ಇಲ್ಲ. ಒಂದು ವೇಳೆ ಇದೆಲ್ಲದ್ರ ನಡುವೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಪರ್ಯಾಯವಾಗಿ ಒಬ್ಬರು ಆಲೋಚನೆ ಮಾಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಯಾರು? ಆಗ ಕೆಲವರಿಗೆ ಆಸೆ ಇದೆ, ನಾನು ಯಾಕೆ ಆಗಬಾರ್ದು ಅಂತೇಳಿ. ಹಾಗಾಗಿ ಸಿ ಎಂ ಕುರ್ಚಿ ಕನಸು ಕಾಣ್ತಾ ಇದ್ದಾರೆ ಕೆಲ ನಾಯಕರು. ಆದರೆ ದೆಹಲಿ ನಾಯಕರು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ಬಿಡ್ತಾ ಇಲ್ಲ. ಯಡಿಯೂರಪ್ಪನವರ ವಿಚಾರದಲ್ಲಿ ಏನಾಯಿತು, ಹೈಕಮಾಂಡ್ಗೆ ಇಷ್ಟ ಇರಲಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಅವರೇ ತಳ್ತಾ ಇದ್ರು. ಆದರೆ ಇಲ್ಲಿ ಹೈಕಮಾಂಡ್ಗೆ ಇಷ್ಟ ಇದೆಯೋ ಇಲ್ವೋ, ಸದ್ಯಕ್ಕಂತೂ ಅವರೇನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದರೆ ಆಗುವಂಥ ಅನಾಹುತಗಳ ಬಗ್ಗೆ ಅವರಿಗೆ ಅರಿವಿದೆ. ಹಾಗಾಗಿ ಶತಾಯಗತಾಯ ಹೈಕಮಾಂಡ್ ಸಿದ್ದರಾಮಯ್ಯ ಪರ ನಿಂತಿದೆ. ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಆತ್ಮಹತ್ಯಾ ದಳ ತಲೆ ಎತ್ತಿದೆಯಂತೆ. ಆತ್ಮಹತ್ಯಾ ದಳ ಅಂತಂದ್ರೇನು? ಸಿದ್ದರಾಮಯ್ಯನವರನ್ನು ಏನಾದರೂ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಸರ್ಕಾರ ಉಳಿಸಲ್ಲ, ಸರ್ಕಾರವನ್ನೇ ಉಳಿಸಲ್ಲ. ಯಾರು ಆತ್ಮಹತ್ಯಾ ದಳದ ಮುಖ್ಯಸ್ಥ? ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಎಸ್, ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿದರೆ, ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಟ್ಟರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅರೆಸ್ಟ್ ಆಗೋದು ಬೇರೆ ವಿಚಾರ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ, ಸಿದ್ದರಾಮಯ್ಯ ಒಂದು ಹುಕುಂ ಕೊಟ್ಟರೆ, ಅಂದರೆ ಇವ್ರಿಗೆ ಬೇಸರ ಆಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಸರ್ಕಾರವನ್ನೇ ಬೀಳಿಸ್ತಾರೆ. ಹೆಂಗೆ ಹೇಳ್ತೀರಿ? ಎಸ್, ಸತೀಶ್ ಜಾರಕಿಹೊಳಿ ನೇತೃತ್ವದ ಪಡೆಯದ್ದು ಒಂದು ಅಜೆಂಡಾ ಫಿಕ್ಸ್ ಮಾಡಿದ್ದಾರೆ. ಅದೇನು? ಶತಾಯಗತಾಯ. ಮೊನ್ನೆ ಕೂಡ ನಮ್ಮ ಇಂಟರ್ವ್ಯೂಲ್ಲಿ, ವಿಜಯ ಮಾಡಿದ ಇಂಟರ್ವ್ಯೂಲ್ಲಿ ಕೇಳಿದರು, ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರ್ದು. ಕೆಳಗಿಳಿದು ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು. ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಕೆಳಗಿಳಿಬಾರ್ದು ಅಷ್ಟೇ. ಇನ್ನು ಸಿದ್ದರಾಮಯ್ಯ ಪಟ್ಟ ಬಿಡುವ ಸ್ಥಿತಿ ಬಂದರೆ, ಒಂದು ವೇಳೆ ಬಂತು ಇಟ್ಕೊಳ್ಳೋಣ, ಸಿದ್ದರಾಮಯ್ಯನವರು ಇಳಿಲೇಬೇಕಾಯಿತು ಅಂತಿಲ್ಲ, ಆಗೇನು ಮಾಡ್ತಾರೆ? ಆಪ್ಷನ್ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ. ನೀವು ಯಾರನ್ನು ಹೇಳ್ತೀರಿ ಅವರನ್ನು ಮುಖ್ಯಮಂತ್ರಿ ಮಾಡಿ. ಸೇಮ್ ಯಡಿಯೂರಪ್ಪನವ್ರಿಗೆ ಆದಂಗೆ, ಯಡಿಯೂರಪ್ಪನವರೇ ನೀವು ಪಟ್ಟದಿಂದ ಕೆಳಗಿಳಿಲೇಬೇಕು, ನಾನು ಇಳಿಯಲ್ಲ, ನಾನು ಹೇಳಿದವನಿಗೆ ಪಟ್ಟ ಕೊಡ್ತೀವಿ. ಸದಾನಂದ ಗೌಡರ ನಂತರ ಜಗದೀಶ್ ಶೆಟ್ಟರ್ ಆದಂಗೆ ಯಾರು ಸಿದ್ದರಾಮಯ್ಯನವರನ್ನು ಹೇಳ್ತಾರೆ ಅವರಿಗೆ ಪಟ್ಟ ಕೊಡ್ತಾರೆ ಅಂತ. ಆಮೇಲೆ ತಮಗೆ ಆಗದವರಿಗೆ ಸಿ ಎಂ ಪಟ್ಟ ಕಟ್ಟಿದರೆ ನಾನು ಸರ್ಕಾರವನ್ನು ಉರುಳಿಸ್ತೇನೆ ಅನ್ನುವಂಥದ್ದು ಉರುಳಿಸಬಲ್ಲರು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ಸಿದ್ದರಾಮಯ್ಯನ ಜೊತೆ ಯಾಕಿಷ್ಟು ಸ್ಟ್ರಾಂಗ್ ಆಗಿ ಹೈಕಮಾಂಡ್ ನಿಂತಿದೆ, ಬಿ ಜೆ ಪಿಯವರು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ ಅಂತಂದರೆ, ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಹೆಂಗೆ ಸರ್ಕಾರ ಬಿದ್ದೋಗ್ಬಿಡುತ್ತೆ? ಒಂದೋ ಸಿದ್ದರಾಮಯ್ಯ ಹೇಳಿದವರು ಮುಖ್ಯಮಂತ್ರಿ ಆಗಬೇಕು, ಅದು ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್. ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ರೆ ಏನಾಗುತ್ತೆ? ಏನಾಗಲಿಕ್ಕಿಲ್ಲ, 136 ನೋ. ಅಚ್ಚರಿ ಅಂದರೆ ರೆಬಲ್ಸ್ ಟೀಮ್ ಜೊತೆ ಬಿ ಜೆ ಪಿ ನಾಯಕರ ಲಿಂಕ್ ಇದೆ. ಮಹಾರಾಷ್ಟ್ರದ ಫಡ್ನವೀಸ್, ಗೋವಾದ ಸಾವಂತ್ ಜೊತೆ ಲಿಂಕ್ ಇದೆ. ಎಸ್, ಎಲ್ಲದಕ್ಕೂ ಮಿಗಿಲಾಗಿ ಎಚ್ ಡಿ ಕೆ ಸಂಪರ್ಕದಲ್ಲಿದ್ದೆ ಆ ಟೀಮ್. ನಾನು ಮೊನ್ನೆ ಒಂದು ದಿವಸ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿದರು. ಒಂದು ವೇಳೆ ಈ ಪ್ರಸಂಗ ಬರೋದಕ್ಕಿಂತ ಮೊದಲು, ಒಂದು ವೇಳೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾವೊಂದು 40 ಜನ ಬಂದುಬಿಡ್ತೀವಿ ಬಿ ಜೆ ಪಿಗೆ ಅನ್ನುವಂಥ ರೀತಿಯ ಸಂದೇಶವನ್ನು ಕೊಟ್ಟಿದ್ದರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಇದೆ. ಈಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಜೊತೆ ಡಿ ಕೆ ಶಿವಕುಮಾರ್ ಇವತ್ತೊಂದು ಮೀಟಿಂಗ್ ಮಾಡಿದ್ದೆ. ನಿಮ್ಗೆ ಅರ್ಥ ಆಯ್ತಲ್ಲ? ಸಿದ್ದರಾಮಯ್ಯನವರನ್ನು ಆಯ್ತಪ್ಪ, ಸಿದ್ದರಾಮಯ್ಯನವರ ಮೇಲೆ ಇಷ್ಟೆಲ್ಲ ಆರೋಪ ಬರ್ತಾ ಇದೆ, ಅವರನ್ನು ಕೆಳಗಿಳಿಸೋಣ ಅಂತಂದರೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಆಯಿತು, ನಾನು ಕೆಳಗಿಳಿತೀನಿ, ಬೇಕಿದ್ರೆ ನಾನು ಹೇಳಿದವ್ರನ್ನ ಮಾಡಬೇಕು. ಡಿ ಕೆ ಶಿವಕುಮಾರ್ ಇಲ್ಲ. ಹೈಕಮಾಂಡ್ ಯಾರ ಮೇಲೆ ಪ್ರೀತಿ ತೋರಿಸುತ್ತೆ? ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಅರ್ಹರು ಅಂತೇಳಿ ಅವರನ್ನು ಮಾಡುತ್ತೆ. ಅವರನ್ನು ಮಾಡಿದಾಗ ಸಿದ್ದರಾಮಯ್ಯ ಬಿಡ್ತಾರೋ ಬಿಡೋದಿಲ್ಲ ಬೇರೆ ವಿಚಾರ. ಸಿದ್ದರಾಮಯ್ಯನವರು ಆಪ್ತರಿದಾರಲ್ಲ, ಸಿದ್ದರಾಮಯ್ಯನವರು ನೀವಿಲ್ಲ ಅಂದರೆ ನಾವಿಲ್ಲ, ಏನು ಮಾಡ್ತಾರೆ? ಅವರೊಂದು 40 ಜನರನ್ನು ಕರ್ಕೊಂಡು ಹೋಗ್ತಾರೆ. ಯಾರು ಹೋಗ್ಬೋದು? ಸತೀಶ್ ಜಾರಕಿಹೊಳಿ. ಹೆಂಗೆ ಹೇಳ್ತಿದ್ರು? ಸತೀಶ್ ಜಾರಕಿಹೊಳಿ ಈಗಾಗಲೇ
ಕುಮಾರಸ್ವಾಮಿ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ, ಅಂದರೆ ಅದು ರಾಜಕೀಯ. ಸಿದ್ದರಾಮಯ್ಯ ಸುಮ್ಮನೆ ನನ್ನ ಮೇಲೆ ಆರೋಪ ಬಂದು ಇಳಿದು ಬಿಡ್ತೀನಿ, ಹಂಗಾಗಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕೆಣಕ್ತಾ ಇಲ್ಲ ಹೈಕಮಾಂಡ್. ಯಾಕಂದರೆ ಕೆಣಕಿದ್ರೆ ಟಗರು ರಾಮಯ್ಯ ಆಗಿ ಗುಮ್ಮೋದು ಪಕ್ಕ ಕಾಂಗ್ರೆಸ್ ಪಾರ್ಟಿಗೆ. ಸೊ ಹಾಗಾಗಿ ನಿಮ್ಗೆ ಅನಿಸ್ಬೋದು ಇಷ್ಟೆಲ್ಲ ನೀವು ಹೇಳ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಯಾಕೆ ಇಳಿತಾ ಇಲ್ಲ ಅಂತೇಳಿ BJP ಆರೋಪ ಮಾಡ್ತಾ ಇದೆಯಲ್ಲ. ನಾಚಿಕೆ ಮಾನ ಮರ್ಯಾದೆಗಿಂತ ಹೆಚ್ಚಾಗಿ ಸರ್ಕಾರ ಬಿದ್ದೋಗ್ಬಿಡ್ತದೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಅಷ್ಟೇ. ಇನ್ನು CM ಪರ ಪ್ರತಿಭಟನೆಗೆ ಸಿದ್ದರಾಮಯ್ಯನ ಜೊತೆ ಸರ್ಕಾರ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ, ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿ ನಿಂತಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನ ಜೊತೆ ನಿಲ್ಲೇಬೇಕಾಗಿದೆ, ಮಾತು ಕೇಳಲೇಬೇಕಾಗಿದೆ. ಯಾಕೆ? ಒಂದು ಕಡೆ ನಾನು ಹೇಳಿದೆ, ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿದ್ರೆ ಸರ್ಕಾರ ಹಿಂಗೆ ಬಿದ್ದೋಗ್ಬೋದು. ಎರಡನೇದಾಗಿ ಆಯಿತು, ಒಂದು ಸರ್ಕಾರ ಬಿದ್ದೋಯ್ತಪ್ಪ, ಏನೀಗ ನೆಕ್ಸ್ಟ್ ಏನಾದರೂ ಮಾಡ್ಕೋತೀವಿ ಅಂತ ಹೋಗ್ಬೋದಲ್ವಾ. ಕೆಲವ್ರು ಹಂಗೆ ಮಾಡ್ತಾ. ಈಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ BJPಗೆ ಒಂದು ಕಡೆ ಇತ್ತು, ಒಂದು ವೇಳೆ ಈ ಸಲ ಅಧಿಕಾರಕ್ಕೆ ಬರಲಿಕ್ಕಿಲ್ಲ ತೊಂದರೆ ಇಲ್ಲ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು ಇತ್ತು. ಈಗ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ರಾಜೀನಾಮೆ ಕೊಟ್ಟರೆ ಏನಾಗ್ಬೋದು? ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಬೋದು. ಕಾಂಗ್ರೆಸ್ ಹೆಂಗೂ ಇದೆ, ಒಂದು 5 ವರ್ಷ ಆದ ನಂತರ ಮತ್ತೆ ನೋ, ಹಂಗಾಗಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೆದರ್ತಾ ಇರೋದು ಅಹಿಂದಕ್ಕಿಂತ ಹೆಚ್ಚಾಗಿ ಕುರುಬ ಸಮುದಾಯಕ್ಕೆ. ಯಾಕೆ ಅಂತ ಕೇಳ್ತೀನಿ ಬನ್ನಿ. ಸಿದ್ದರಾಮಯ್ಯ ಅಂದರೆ ವರಿಷ್ಠರು ಬೆದರಲು ಪ್ರಮುಖ ಕಾರಣ ಇದುವೇ, ಅದು ಬೇರೇನೂ ಅಲ್ಲ, ಸಿದ್ದರಾಮಯ್ಯ ಬೆನ್ನಿಗಿರುವಂಥ ಕುರುಬ ಸಮುದಾಯ. ಏನು ಕುರುಬರು ಬಿಟ್ಟರೆ ಬೇರೆ ಯಾರು ಇಲ್ವಾ ಅಂತ ನೀವು ಕೇಳ್ಬೋದು. ಏನು ಲಿಂಗಾಯತರು, ಒಕ್ಕಲಿಗರು ಇವರೆಲ್ಲ ಇಲ್ವಾ? ದಲಿತರು ಎಲ್ಲ ಇಲ್ವಾ? ಮುಸ್ಲಿಮರೆಲ್ಲ ಇಲ್ವಾ? ಇರ್ಬೋದು, ಇದ್ದಾರೆ. ಆದರೆ ನೀವು ನೋಡಿ, ಯಾವತ್ತೂ ಕೂಡ ರಾಜಕೀಯದಲ್ಲಿ ಒಂದು ಸಮುದಾಯ ಇದ್ದರೆ ಸಾಕಾಗೋದಿಲ್ಲ, ಎರಡೆರಡು ಸಮುದಾಯಗಳ ಕಾಂಬಿನೇಷನ್ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಈ ಕುರುಬರ ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ಯಾಕೆ ಅಂತಂದರೆ ನೋಡಿ, ಕರ್ನಾಟಕದಲ್ಲಿ ಸುಮಾರು 45 ಲಕ್ಷದಷ್ಟು ಕುರುಬರಿದ್ದಾರಂತೆ. ಅಂದರೆ ಕರ್ನಾಟಕ ವಿಧಾನಸಭೆ ಕ್ಷೇತ್ರ ಎಷ್ಟು? 224 ಕ್ಷೇತ್ರಗಳಲ್ಲಿ 175 ಕ್ಷೇತ್ರಗಳಲ್ಲಿ ಕುರುಬರಿದ್ದಾರೆ. ಅದಕ್ಕೆ ಎಷ್ಟಿದ್ದಾರೆ? ಒಂದು 10-12 ಅಲ್ಲಿಂದ 17,000 ತನಕ ಕುರುಬ ಸಮುದಾಯ ಇದೆ. ನಿಮ್ಗೆ ಅರ್ಥ ಆಯ್ತಾ? 17,000 ಅಂತಂದರೆ ಒಂದು ಎಲೆಕ್ಷನಲ್ಲಿ ಒಬ್ಬರನ್ನು ಗೆಲ್ಲಿಸ್ಬೋದು, ಒಬ್ಬರನ್ನು ಸೋಲಿಸ್ಬೋದು. ದೊಡ್ಡ 60-70 ಸಾವಿರ ಇದ್ದವರು ಇದ್ದಾರೆ. ನಾನು ನಿಮಗೆ ಇದನ್ನು ಏನು ಸರಾಸರಿ ಹೇಳ್ತಿರೋದು 17,000, ಅದು 12-17,000 ನೋಡಿ. ಈಗಾಗಲೇ ರಾಜ್ಯಪಾಲರ ವಿರುದ್ಧ ಕುರುಬ ಸಮುದಾಯ ಸಿಡಿದೆದ್ದಿದೆ, ಆಯಿತಾ? ಆಮೇಲೆ ಇದೇ ಕುರುಬ ಸಮುದಾಯ ಭಾಳ ಸ್ಟ್ರಾಂಗ್ ಆಗಿ ಬಿಕಾಸ್ ಆಫ್ ಸಿದ್ದರಾಮಯ್ಯ 95% ವೋಟ್ ಆಗ್ತಾ ಇದೆ. ಜೊತೆಗೆ ದಲಿತ್, ಜೊತೆಗೆ ಮುಸ್ಲಿಮರು, ಆಮೇಲೆ ಈ ಬಾರಿ ಒಕ್ಕಲಿಗರು DK ಶಿವಕುಮಾರ್ ಕಾರಣಕ್ಕಾಗಿ ವೋಟ್ ಹಾಕಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರಿಗೆ ಮೋಸ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗಾಯತರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ವೆರಿ ಫಸ್ಟ್ ಟೈಮ್ ಇಷ್ಟು ಬಂದಿರೋದು ಲಿಂಗಾಯತರು ಕಾಂಗ್ರೆಸ್ಗೆ. ಯಾಕೆ ಅಂತಂದರೆ 1990ರಲ್ಲಿ ವೀರೇಂದ್ರ ಪಾಟೀಲರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಬಹಳ ಗೌರವಯುತ ಮುಖ್ಯಮಂತ್ರಿ. ಆದರೆ ಅವರು ಒಂದು ಸಣ್ಣ ಪಾರ್ಶ್ವವಾಯು ಥರ ಆಗತ್ತೆ ಅವರಿಗೆ. ಆಗಿನ ಪ್ರಧಾನಿಯಾಗಿದ್ದಂಥ ರಾಜೀವ್ ಗಾಂಧಿಯವರು, ಅಂದರೆ ಅವರು ಬಹಳ ದೊಡ್ಡ ಲಿಂಗಾಯತ ಲೀಡ್ರು, 175 ಸ್ಥಾನಗಳನ್ನು ಗೆದ್ದು ಬಂದಿರುತ್ತೆ ಕಾಂಗ್ರೆಸ್. ಈಗ 136ಕ್ಕೆ ಇಷ್ಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನೋಡಿದ್ರ 136, 175 ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ 175 ಗೆದ್ದು ಅಧಿಕಾರಕ್ಕೆ ಬಂದಿರ್ತಾರೆ. ಅವ್ರಿಗೊಂದು ಪಾರ್ಶ್ವವಾಯು ಆಗುತ್ತೆ. ಎಷ್ಟು ಅವಮಾನಕರ ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಅವರನ್ನು ಯಾವ ರೀತಿ ಬದಲಾಯಿಸ್ತಾರೆ ಅಂತಂದರೆ, ಒಂದು ಪತ್ರಿಕಾಗೋಷ್ಠಿ ಏನೂ ಇಲ್ಲ, ಏರ್ಪೋರ್ಟಲ್ಲಿ ಹೇಳ್ಬಿಡ್ತಾರೆ, ಇಲ್ಲ ನಾವು ಮುಖ್ಯಮಂತ್ರಿ ಬದಲಾಯಿಸ್ತಾ ಇದ್ದೀವಿ, ಅರೆ ಮುಖ್ಯಮಂತ್ರಿ ಬದಲಾಯಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಬಂಗಾರಪ್ಪನವರಾದ ನಂತರ ಯಾರು ಅಲ್ಲಿ ಡೆತ್ ಆಗತ್ತೆ, ಯಾರ್ದು ರಾಜೀವ್ ಗಾಂಧಿ ಅವರು ಡೆತ್ ಆಗುತ್ತೆ. ಅಲ್ಲಿ ನರಸಿಂಹರಾವ್ ಅವರು ಬರ್ತಾರೆ. ನರಸಿಂಹರಾವ್ ಅವರು ಬಂಗಾರಪ್ಪನವರನ್ನು ಕೆಳಗಿಳಿಸಿ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ನೋಡಿ, 175 ಸ್ಥಾನ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಊಹೆ ಮಾಡ್ಕೊಳ್ಳಿ, ಈಗಿನ 136ರಲ್ಲೇ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಎಷ್ಟು ದೊಡ್ಡ ಪಾರ್ಟಿಯಪ್ಪ ಕಾಂಗ್ರೆಸ್. 175 ವೀರೇಂದ್ರ ಪಾಟೀಲರು ಲಿಂಗಾಯತ ನಾಯಕರು, ಅವ್ರಿಗೊಂದು ಪಾರ್ಶ್ವವಾಯು ಆಗುತ್ತೆ ಅಂಥೇಳಿ ಅವರನ್ನು ಒಂಥರ ಅವಮಾನಕರ ರೀತಿಯಲ್ಲಿ ತೆಗೆದು ಎಲ್ಲಿ ಏರ್ಪೋರ್ಟಲ್ಲಿ ಹೇಳ್ತಾರೆ ಚೇಂಜ್. ಆಮೇಲೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಅಷ್ಟಾಗುವಾಗ ಶ್ರೀ ಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ.
ರಾಜೀವ್ ಗಾಂಧಿ ಅವರ ಹತ್ಯೆ ಆದ ನಂತರ ನರಸಿಂಹರಾವ್ ಪ್ರಧಾನಮಂತ್ರಿ ಆಗ್ತಾರೆ. ನರಸಿಂಹರಾವ್ ಅವರು ಬಂಗಾರಪ್ಪನವರನ್ನು ತೆಗೆದು ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. 175 ಇದ್ದ ಕಾಂಗ್ರೆಸ್ ಎಷ್ಟು ಬಂದಿರ್ಬೋದು? 30. ಆವತ್ತು ಲಿಂಗಾಯತರು ತಿರುಗಿ ಬಿದ್ದವರು ಇಲ್ಲಿ ತನಕ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿಲ್ಲ. ಇದುವರೆಗೂ ಕಾಂಗ್ರೆಸ್ ಜೊತೆ ಬಂದಿಲ್ಲ ಅವರು ಲಿಂಗಾಯತರು. ಈ ಬಾರಿ ಯಡಿಯೂರಪ್ಪನವರಿಗೆ ಕಿರಿಕಿರಿ ಆಯಿತು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಬಂದಿದ್ದಾರೆ, ವಾಪಸ್ ಹೋಗ್ಬೋದು ಅದು. ಆ ಸಂದರ್ಭದಲ್ಲಿ ಈ ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತ ಕಾಂಗ್ರೆಸ್ಗೆ ಭಾಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಲಿಂಗಾಯತರು ಬಿ ಜೆ ಪಿಗೆ ಹೋದರು, ಒಕ್ಕಲಿಗರು ದೇವೇಗೌಡರ ಜೊತೆ ನಿಂತ್ಕೊಂಡ್ರು. ಮತ್ತು ಕಾಂಗ್ರೆಸ್ಗೆ ಯಾರಿರೋದು? ಅಹಿಂದ ವರ್ಗ. ಈ ಅಹಿಂದ ವರ್ಗಗಳ ಹಿರಿಯಣ್ಣ ಯಾರು? ಕುರುಬ ಸೈನ್ಯ. ಹಾಗಿದ್ದಾಗ ಲಿಂಗಾಯತರಿಲ್ಲ, ಒಕ್ಕಲಿಗರಿಲ್ಲ, ಎರಡೂ ಬಂದಿರೋದು ಬೇರೆ ಬೇರೆ ಕಾರಣಕ್ಕಾಗಿ. ಒಂದು ಡಿ ಕೆ ಶಿವಕುಮಾರ್ ಕಾರಣಕ್ಕಾಗಿ, ಮತ್ತೊಂದು ಯಡಿಯೂರಪ್ಪನವರ ಬೇಸರದ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಬಂದಿದೆ. ಇದು ಪರಂಪರಾನುಗತ ಅಹಿಂದ. ಅದರಲ್ಲಿ ಕುರುಬರು ತಿರುಗಿ ಬಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಯುತ್ತಾ? 175 ಕ್ಷೇತ್ರದಲ್ಲಿ ವೋಟ್ ಇಲ್ಲ ಅಂತಂದರೆ ಕುರುಬರದು. ಹಾಗಾಗಿ ಅಹಿಂದ ಮತ ಬ್ಯಾಂಕ್ ಛಿದ್ರವಾದರೆ ಸರ್ಕಾರ ಉಳಿಯಲ್ಲ. ಹಾಗಂತ ಕುರುಬ ಸಮುದಾಯ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಡಿಸ್ಟರ್ಬ್ ಆದರೆ ಅಹಿಂದ ಸಮುದಾಯ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಸಿ ಎಂ ಪಟ್ಟ ಬಿಟ್ಟು ಕೊಟ್ಟರೆ ಯಾರೇ ಸಿ ಎಂ ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಅಲುಗಾಡಿಸೋದು ಭಾಳ ಈಸಿ. ಹೆಂಗೆ ಅಂತ ನೀವು ಕೇಳ್ಬೋದು. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರೇ ಆದರೂ ಅಂತ ಇಟ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಅಂತವರೆಲ್ಲ ಸಪೋರ್ಟ್ ಮಾಡಲ್ಲ, ಅವರು 40 ಜನ ಇಟ್ಕೊಂಡು ಹೊರಟೋಗ್ಬಿಡ್ತಾರೆ. ಆಯಿತು, ಸತೀಶ್ ಜಾರಕಿಹೊಳಿ ಅವರನ್ನೇ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸಿದ್ದರಾಮಯ್ಯನಷ್ಟು ಪವರ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇಷ್ಟವೋ ಕಷ್ಟವೋ ಸಿದ್ದರಾಮಯ್ಯ ಇರಲೇಬೇಕು. ಸಿದ್ದರಾಮಯ್ಯ ಮಾಸ್ ಲೀಡರ್, ಸಿದ್ದರಾಮಯ್ಯ ಇರಲೇಬೇಕು. ಸಿದ್ದರಾಮಯ್ಯನ ವಿರುದ್ಧ ಯಾವುದೇ ಇಲ್ಲಿ ತನಕದ ಆರೋಪಗಳಿಲ್ಲ, ಗುರುತರ ಆರೋಪಗಳಿಲ್ಲ. ಇದೊಂದು ಫಸ್ಟ್ ಟೈಮ್ ಬಂದಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಉಳಿದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಇದೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಉಳಿಗಾಲ ಇದೆ. 90ರಲ್ಲಿ ಲಿಂಗಾಯತರು ಹೋದವರು ಇಲ್ಲಿ ತನಕ ಬಂದಿಲ್ಲ 35 ವರ್ಷಗಳ ತನಕ ಅಂತಂದರೆ ಒಕ್ಕಲಿಗರು ದೇವೇಗೌಡರ ಜೊತೆ ಇದ್ದಾರೆ. ಅಹಿಂದ ವರ್ಗವನ್ನು ಸಿದ್ದರಾಮಯ್ಯನ ಮುಖಾಂತರ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೇನು ತಲೆ ಕೆಟ್ಟಿದೆಯಾ? ಹಾಗಾಗಿ ಸಿದ್ದರಾಮಯ್ಯನಂಥ ಮಾಸ್ ನಾಯಕರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದೆ ಕಾಂಗ್ರೆಸ್.